ಸರ್ಕಾರದ ಆದೇಶಕ್ಕೆ ಸೆಡ್ ಹೊಡೆದಿದ್ದಾರೆ ಸರ್ಕಾರಿ ಅಧಿಕಾರಿಯೊಬ್ಬರು. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿದೆ. ಆದರೆ ಅದೇ ಸರ್ಕಾರದ ನೌಕರನಿಂದಲೇ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಮೂಗುದಾರ ಹಾಕಿದೆ. ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಅನ್ನ ಹಾಕಿದೆ. ಮತ್ತೊಂದು ಕಡೆ ಅದೇ ಸರ್ಕಾರದ ನೌಕರನಿಂದಲೇ ರೂಲ್ಸ್ ಬ್ರೇಕ್ ಆಗಿದೆ. ಗಣವೇಷಧಾರಿಯಾಗಿ ಪಥ ಸಂಚಲನದಲ್ಲಿ ಸರ್ಕಾರಿ ವೈದ್ಯರೊಬ್ಬರು ಭಾಗಿಯಾಗಿದ್ದಾರೆ. ಪಥ ಸಂಚಲನದಲ್ಲಿ ಭಾಗಿಯಾದ ವ್ಯಕ್ತಿ ಡಾಕ್ಟರ್ ನಾಗರಾಜ್, ಸೇಡಂ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಇವರು. ಗಣವೇಷಧಾರಿ ಕಲಬುರಗಿಯಲ್ಲಿ ಏನು ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದಿರೋದು ಈ ಸರ್ಕಾರಿ ಅಧಿಕಾರಿ. ಒಂದು ಕಡೆ ಎರಡನೇ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ದು, ಸರ್ಕಾರದಲ್ಲಿರುವಂಥವರು, ಸರ್ಕಾರದ ನೌಕರರು ಇವರು ಯಾರು ಕೂಡ ಪಥಸಂಚಲನಗಳಲ್ಲಿ ಭಾಗಿಯಾಗಬಾರ್ದು. RSS ಅಂತ ಅಲ್ಲ, ಯಾವುದೇ ಸಂಘ ಸಂಘಟನೆಗಳಿಗೆ ಸೇರಿದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರ್ದು, ಆ ಥರದ ಒಂದು ಮನವಿಯನ್ನು ಮಾಡಿದರು. ಎಗೈನ್ ಇಲ್ಲಿ ವೈದ್ಯರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀಕಾಂತ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶ್ರೀಕಾಂತ್, ರಾಜ್ಯ ಸರ್ಕಾರ ಒಂದ್ ಕಡೆ ಆದೇಶ ಹೊರಡಿಸಿದೆ, ಮತ್ತೊಂದ್ ಕಡೆ ಸರ್ಕಾರಿ ನೌಕರನೇ ಆದೇಶಕ್ಕೆ ಸೆಡ್ ಹೊಡೆದಿರೋದು ಎಷ್ಟರ ಮಟ್ಟಿಗೆ ಸರಿ ಇದು ಅಂತ? ಎಸ್ ಪ್ರಭು, ಏನು ಅಂದ್ರೆ ಸೇಡಂ ತಾಲೂಕಿನಲ್ಲಿ ನಿನ್ನೆ ಏನು RSS ಪಥಸಂಚಲನ ನಡೀತು. ಆ ಪಥಸಂಚಲನದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಯೊಬ್ಬರೇ ಆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಸರ್ಕಾರದ ಆದೇಶವನ್ನ ಮೀರಿ ಪಥಸಂಚಲನ ಭಾಗವಹಿಸುವ ಮೂಲಕ ನಿಯಮವನ್ನ ಉಲ್ಲಂಘಿಸಿರುವಂತದ್ದು. ಇನ್ನು ಸರ್ಕಾರ ಗಣವೇಷ ಧರಿಸಬಾರದು ಹಾಗೂ ಸರ್ಕಾರಿ ನೌಕರರು ಯಾರು ಕೂಡ ಪಥಸಂಚಲನದಲ್ಲಿ ಆಗಬಾರದು ಮತ್ತು ಬೇರೆ ಸಂಘ ಸಂಸ್ಥೆಗಳು ಯಾರು ಕೂಡ ಭಾಗವಹಿಸಬಾರದು ಎಂದು ಏನೋ ಆದೇಶ ಇದೆ. ಆ ಆದೇಶಕ್ಕೆ ಸೇಡಂ ತಾಲೂಕಿನ ಆಡಳಿತ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ನಾಗರಾಜ್ ಅವರು ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ಶೆಡ್ ಅನ್ನು ಹೊಡೆದಿರುವಂತದ್ದು. ಏನು ಇದೀಗ ವೈದ್ಯಾಧಿಕಾರಿ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಹೊರ ಬರ್ತಿರುವಂತದ್ದು. ಏನು ಒಬ್ಬ ಸರ್ಕಾರಿ ನೌಕರನಾಗಿ ಈ ರೀತಿ ಒಂದು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಳ್ಳುವುದು, ಗಣವೇಷವನ್ನು ಧರಿಸಿ ಲಾಠಿ ಹಿಡಿದು ಪಥಸಂಚಲನ ಭಾಗವಹಿಸುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಕುರಿತು ಈಗಾಗಲೇ ಸಾಕಷ್ಟು ಚರ್ಚೆಗೆ ಈ ಪ್ರಕರಣ ಈ ಪ್ರಕರಣ ಕಾರಣವಾಗಿರುವಂತದ್ದು. ಇನ್ನು 100 ವರ್ಷ ಕಳೆದ ಹಿನ್ನೆಲೆ ನಿನ್ನೆ ಸೇಡಂನಲ್ಲಿ ಪಥಸಂಚಲನವನ್ನು ಆಯೋಜನೆ ಮಾಡಿತ್ತು. ಆ ಪಥಸಂಚಲನದಲ್ಲಿ ಗಣವೇಷವನ್ನ ಧರಿಸಿಕೊಂಡು ನಾಗರಾಜ್ ಅವರು ಭಾಗವಹಿಸಿದ್ರು ಎಂಬುದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಪ್ರಭುದೇವ್. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.